ನಮ್ಮ ಬೆಂಗಳೂರಿಂದ ಒಂದು ಡಿಫ್ರೆಂಟ್ ಆಗಿರೋ ಆಫ್ ರೋಡ್ ಅಡ್ವೆಂಚರ್ಗೆ ಇವತ್ತು ಬಂದಿದ್ದೀವಿ. ಈ ಜಾಗ ಬಂದು ತಮಿಳುನಾಡಿನ ಬೋಳುಮಲೈ ಪೋರ್ಟ್. ಬೆಂಗಳೂರಿಂದ ಸುಮಾರು 100 ರಿಂದ 120 ಕಿಲೋಮೀಟರ್ ಜರ್ನಿ ಆಗುತ್ತೆ. ಹೈವೇನಲ್ಲಿ ಬಂದ್ಮೇಲೆ ಲಾಸ್ಟ್ ಫ್ಯೂ ಕಿಲೋಮೀಟರ್ ಅಲ್ಲಿ ಶುರು ಆಗೋದೆ ಆಕ್ಚುಯಲ್ ಅಡ್ವೆಂಚರ್. ಪ್ರಾಪರ್ ಆಗಿರೋ ಆಫ್ ರೋಡ್ ಟ್ರಯಲ್, ಕಲ್ಲು ಮಣ್ಣು ಸ್ಲೀಪ್ ಕ್ಲೈಂಬ್, ಕೆಲವು ಶಾರ್ಪ್ ಟರ್ನ್ಸ್. ಬೈಕ್ ರೈಡ್ ಮಾಡೋರಿಗೆ ಇದನ್ನೇ ಮೇನ್ ಅಟ್ರಾಕ್ಷನ್. ರೋಡ್ ತುಂಬಾ ಎಕ್ಸ್ಟ್ರೀಮ್ ಅಂತೇನಿಲ್ಲ, ಆದ್ರೆ ಲೂಸ್ ಸಾಯಿಲ್ ಮತ್ತೆ ರಾಕ್ಸ್ ಇರೋದ್ರಿಂದ ಕೇರ್ಫುಲ್ ಆಗಿ ರೈಡ್ ಮಾಡಬೇಕು. ಕಾರ್ನಲ್ಲಿ ಬರೋದಾದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ವೆಹಿಕಲ್ಸ್ ಬೆಟರ್. ಮೇಲೆ ಹೋಗ್ತಾ ಹೋದಂತೆ ಸುತ್ತಮುತ್ತ ಇರೋ ಹಿಲ್ಸ್, ವಿಲೇಜಸ್ ಮತ್ತೆ ಗ್ರೀನರಿನ ವ್ಯೂ ಸೂಪರ್ ಆಗಿ ಕಾಣಿಸುತ್ತೆ. ಸನ್ರೈಸ್ ಅಥವಾ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಬಂದ್ರೆ ಈ ಹೋಲ್ ಪ್ಲೇಸ್ ನ ವೈಬೇ ನೆಕ್ಸ್ಟ್ ಲೆವೆಲ್. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋ ತರ ಒಂದು ಹ್ಯೂಜ್ ಪರ್ಫೆಕ್ಟ್ಲಿ ಪ್ರಿಸರ್ವ್ಡ್ ಫೋರ್ಟ್ ಕಾಣಿಸೋದಿಲ್ಲ. ಹಿಲ್ ಟಾಪ್ ನಲ್ಲಿ ಕೆಲವೊಂದು ಫೋರ್ಟ್ ನ ಅವಶೇಷಗಳಿದಾವೆ, ಮತ್ತೆ ಒಂದು ದೇವಸ್ಥಾನ ಇದೆ. ಈ ಕೃಷ್ಣಗಿರಿ ರೀಜನ್ಗೆ ತುಂಬಾ ರಿಚ್ ಹಿಸ್ಟ್ರಿ ಇದೆ. ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಸೇರಿದಂತೆ ಹಲವು ರಾಜವಂಶಗಳು ಈ ಪ್ರದೇಶವನ್ನ ಆಳಿವೆ. ಬೋಳುಮಲೈ ಪೋರ್ಟ್ ನಲ್ಲಿ ಹಿಸ್ಟ್ರಿಗಿಂತ ಅದರ ಲೊಕೇಶನ್, ಆಫ್ ರೋಡ್ ಟ್ರಯಲ್ ಮತ್ತೆ ಟಾಪ್ ನಿಂದ ಸಿಗೋ ಪ್ಯಾನೋರಾಮಿಕ್ ವ್ಯೂ ಇಂದಾನೆ ಹೆಚ್ಚು ಅಟ್ರಾಕ್ಷನ್. ಮೇಲ್ ಬಂದು ನೋಡಿದವಾಗ ಇಷ್ಟು ದೂರ ರೈಡ್ ಮಾಡಿ ಬಂದಿದ್ದು ವರ್ತ್ ಅಂತ ಅನ್ಸುತ್ತೆ. ಬೆಂಗಳೂರು ಹತ್ತಿರ ಇಂಥ ಹಿಡ್ಡನ್ ಅಡ್ವೆಂಚರ್ ಸ್ಪಾಟ್ಸ್ ಬೇಕಿದ್ರೆ ನೀವು ಬೋಳುಮಲೈ ಪೋರ್ಟ್ ಅನ್ನ ನಿಮ್ಮ ಲೀಸ್ಟ್ ಅಲ್ಲಿ ಇಟ್ಕೊಳ್ಳಿ. ಇಂಥ ಟ್ರಾವೆಲ್ ರೀಲ್ಸ್ ಬೇಕಿದ್ರೆ ನನ್ನ ಪೇಜನ್ನು ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.